Okay, good morning all. Last class we have studied about torques, in which deflecting torque and controlling torque we have studied. So this class is third one is damping torque. Damping torque. Damping torque. In damping torque we have three types of damping torque. One is eddy current damping torque, fluid friction damping torque, and air friction damping torque. Eddy current damping torque, fluid friction damping torque, air friction damping torque. In which first we have studied about eddy current damping torque. So it is eddy current damping. In measuring instruments, damping torques is there, in which first one is eddy current damping, another one is air friction damping, fluid friction damping. First one is eddy current damping. So it is the construction of eddy current damping. So ಇದರಲ್ಲಿ ಏನು ಬರುತ್ತೆ, ಒಂದು ಶಾಫ್ಟ್ ಇದೆ, ಶಾಫ್ಟಿಗೆ ಸ್ಪ್ರಿಂಗ್ ಇಂದ ಒಂದು ಪಾಯಿಂಟ್ ಅಟ್ಯಾಚ್ ಆಗಿದೆ, ಅದಕ್ಕೆ ಸ್ಕೇಲ್ ಇದೆ. ಸೊ ಈ ಶಾಫ್ಟ್ ಮಧ್ಯೆ ಒಂದು ಡಿಸ್ಕ್ ಇದೆ, ಅದು ಅಲ್ಯೂಮಿನಿಯಂ ಅಥವಾ ಕಾಪರ್ ಆಗಿರುತ್ತೆ ಡಿಸ್ಕ್. ಸೊ ಆ ಡಿಸ್ಕ್ ಏನು ರೊಟೇಟ್ ಆಗ್ತಾ ಇದೆ, ಈಗ ಪಾಯಿಂಟ್ ಯಾವ್ದಾದ್ರು ಒಂದು ರೀಡಿಂಗ್ ನೋಡಿದ ತಕ್ಷಣ ಏನಾಗುತ್ತೆ, ಶಾಫ್ಟ್ ರೊಟೇಟ್ ಆಗುತ್ತೆ, ಪಾಯಿಂಟ್ ರೊಟೇಟ್ ಆಗುತ್ತೆ. ಶಾಫ್ಟ್ ರೊಟೇಟ್ ಆದಾಗ ಅದರಲ್ಲಿ ಅಟ್ಯಾಚ್ ಆಗಿರೋ ಡಿಸ್ಕ್ ಕೂಡ ರೊಟೇಟ್ ಆಗುತ್ತೆ. ಸೊ ಡಿಸ್ಕ್ ಎಲ್ಲಿದೆ, ಮ್ಯಾಗ್ನೆಟಿಕ್ ಫೀಲ್ಡ್ ಮಧ್ಯೆ ಇದೆ, ಒಂದು ಡ್ಯಾಂಪಿಂಗ್ ಮ್ಯಾಗ್ನೆಟ್ ಇದೆ. ಸೊ ಮ್ಯಾಗ್ನೆಟ್ ಅಲ್ಲಿ ನಾರ್ತ್ ಅಂಡ್ ಸೌತ್ ಪೋಲ್ ಇದೆ. ಸೊ ಅದ್ರ ಮಧ್ಯೆ ಡಿಸ್ಕ್ ರೊಟೇಟ್ ಆಗ್ತಾ ಇರುತ್ತೆ. ಸೊ ರೊಟೇಟ್ ಆದಾಗ ಏನಾಗುತ್ತೆ, ಇಲ್ಲಿ ಮ್ಯಾಗ್ನೆಟಿಕ್ ಫ್ಲಕ್ಸ್ ಇರುತ್ತೆ ನಾರ್ತ್ ಟು ಸೌತ್. ಸೊ ಆಗೇನಾಗುತ್ತೆ, ಆ ಫ್ಲಕ್ಸ್ ಈ ಡಿಸ್ಕ್ ಮೇಲೆ ಟಚ್ ಆದಾಗ ಏನಾಗುತ್ತೆ, ಕಟ್ ಆಗಿ EMF ಇಂಡ್ಯೂಸ್ ಆಗುತ್ತೆ. ಸೊ ಇಂಡ್ಯೂಸ್ ಆಗೋ EMF ಏನ್ ಮಾಡುತ್ತೆ ಅದು, ಸೊ ಈ ಡಿಸ್ಕ್ ಇಂದ EMF ಪ್ರೊಡ್ಯೂಸ್ ಆಗ್ತಾ ಇದೆ. ಡ್ಯೂ ಟು ರೊಟೇಷನ್ ಆಫ್ ಡಿಸ್ಕ್ ದ EMF ವಿಲ್ ಬಿ ಪ್ರೊಡ್ಯೂಸ್ಡ್ ಇನ್ ದಟ್ ಡಿಸ್ಕ್. ಸೊ ಅದರಲ್ಲಿ ಸರ್ಕ್ಯುಲೇಟಿಂಗ್ ಕರೆಂಟ್ ಪ್ರೊಡ್ಯೂಸ್ ಆಗುತ್ತೆ. ಸೊ ಆ ಕರೆಂಟ್ ಅನ್ನು ನಾವು ಎಡಿ ಕರೆಂಟ್ ಅಂತ ಹೇಳ್ತೀವಿ. ಅದೇನ್ ಮಾಡುತ್ತೆ, ಡಿಸ್ಕ್ ನ ರೊಟೇಷನ್ ನ ಅಪೋಸ್ ಮಾಡುತ್ತೆ. ಸೊ ಓವರ್ ಆಲ್ ಡ್ಯಾಂಪಿಂಗ್ ಟಾರ್ಕ್ ನಥಿಂಗ್ ಬಟ್ ಇಟ್ ಅಪೋಸಸ್ ದ ಪಾಯಿಂಟರ್ ಮೂವ್ಮೆಂಟ್. ಪಾಯಿಂಟರ್ ಮೂವ್ಮೆಂಟ್ ಏನಾಗ್ತಾ ಇದೆ ಅಥವಾ ಶಾಫ್ಟ್ ಮೂವ್ಮೆಂಟ್ ಏನಾಗ್ತಾ ಇದೆ, ಸೊ ಅದನ್ನು ಅಪೋಸ್ ಮಾಡುತ್ತೆ. ದಟ್ ಇಸ್ ಕಾಲ್ಡ್ ಡ್ಯಾಂಪಿಂಗ್ ಟಾರ್ಕ್. ಓಕೆ, ಸೊ ಈಗ ಇದರಲ್ಲಿ ಡ್ಯಾಂಪಿಂಗ್ ಟಾರ್ಕ್ ಯಾವ ತರ ಪ್ರೊಡ್ಯೂಸ್ ಆಗ್ತಾ ಇದೆ ಅಂದ್ರೆ ಎಡಿ ಕರೆಂಟ್ ಇಂದ ಪ್ರೊಡ್ಯೂಸ್ ಆಗ್ತಾ ಇದೆ. ಎಡಿ ಕರೆಂಟ್ ಹೇಗಾಗ್ತಾ ಇದೆ, ಇಲ್ಲಿ ನಾರ್ತ್ ಸೌತ್ ಮ್ಯಾಗ್ನೆಟ್ಸ್ ಇದೆ. ಸೊ ಈ ಮ್ಯಾಗ್ನೆಟ್ ಮಧ್ಯೆ ಅಲ್ಯೂಮಿನಿಯಂ ಡಿಸ್ಕ್ ರೊಟೇಟ್ ಆಗ್ತಾ ಇದೆ. ಸೊ ರೊಟೇಟ್ ಆದಾಗ ಏನಾಗುತ್ತೆ, ನಾರ್ತ್ ಸೌತ್ ಮಧ್ಯೆ ಏನ್ ಫ್ಲಕ್ಸ್ ಇದೆ, ಆ ಫ್ಲಕ್ಸ್ ಈ ಡಿಸ್ಕ್ ಗೆ ಟಚ್ ಆದ ತಕ್ಷಣ ಏನಾಗುತ್ತೆ, ಕಟ್ ಆಗಿ ಆ ಡಿಸ್ಕ್ ಅಲ್ಲಿ EMF ಇಂಡ್ಯೂಸ್ ಆಗುತ್ತೆ. ಸೊ ಅಲ್ಲಿ ಇಂಡ್ಯೂಸ್ ಆಗೋ EMF ನ ನಾವು ಎಡಿ ಕರೆಂಟ್ EMF ಅಂತ ಹೇಳ್ತೀವಿ. ಸೊ ಡ್ಯೂ ಟು ಲೆನ್ಸ್ ಲಾ ಅಲ್ಲಿ ಏನ್ ಪ್ರೊಡ್ಯೂಸ್ ಆಗ್ತಾ ಇದೆ ಎಡಿ ಕರೆಂಟ್, ಅದು ಯಾವ ಫಾರ್ಮೆಟ್ ಇಂದ ಪ್ರೊಡ್ಯೂಸ್ ಆಗಿದೆ ಅದನ್ನ ಅಪೋಸ್ ಮಾಡ್ತಾರೆ. ಸೊ ಈ ಡಿಸ್ಕ್ ರೊಟೇಷನ್ ಆಗೋದ್ರಿಂದ ಆ ಎಡಿ ಕರೆಂಟ್ ಪ್ರೊಡ್ಯೂಸ್ ಆಗ್ತಾ ಇದೆ. ಸೊ ಅದು ಆ ಡಿಸ್ಕ್ ನ ರೊಟೇಷನ್ ನೇ ಅಪೋಸ್ ಮಾಡುತ್ತೆ. ಸೊ ಡ್ಯೂ ಟು ಡಿಸ್ಕ್ ರೊಟೇಷನ್ ಇಂದ ಅದು ಪ್ರೊಡ್ಯೂಸ್ ಆಗಿದೆ. ಸೊ ಹಾಗೆ ಅದನ್ನೇ ಅಪೋಸ್ ಮಾಡ್ತಾರೆ, ಡಿಸ್ಕ್ ರೊಟೇಷನ್ ನ ಅಪೋಸ್ ಮಾಡ್ತಾರೆ. ಇಟ್ ಇಸ್ ಕಾಲ್ಡ್ ಡ್ಯಾಂಪಿಂಗ್. ಡ್ಯಾಂಪಿಂಗ್ ನಥಿಂಗ್ ಬಟ್ ಪಾಯಿಂಟರ್ ಮೂವ್ಮೆಂಟ್ ನ ಅಪೋಸ್ ಮಾಡುತ್ತೆ, ಅದು ಡ್ಯಾಂಪಿಂಗ್ ಟಾರ್ಕ್ ಅನ್ನೋದು. ಸೊ ಇಲ್ಲೂ ಕೂಡ ಅಷ್ಟೇ, ಪಾಯಿಂಟರ್ ಮೂವ್ಮೆಂಟ್ ಆದ್ರೆ ಈ ಡಿಸ್ಕ್ ರೊಟೇಟ್ ಆಗ್ತಾ ಇರುತ್ತೆ. ಡಿಸ್ಕ್ ರೊಟೇಷನ್ ಇಂದ ಎಡಿ ಕರೆಂಟ್ ಪ್ರೊಡ್ಯೂಸ್ ಆಗುತ್ತೆ, ಅದು ಆ ಡಿಸ್ಕ್ ನ ರೊಟೇಷನ್ ನೇ ಅಪೋಸ್ ಮಾಡುತ್ತೆ. ದಿಸ್ ಇಸ್ ಎಡಿ ಕರೆಂಟ್ ಡ್ಯಾಂಪಿಂಗ್. So next it is air friction damping. So first we have studied about eddy current damping. Now it is air friction damping. So here it is a scale and a pointer, spindle which is attached to the air chamber. Air chamber ಇದೆ. ಸೊ ನೋಡಿ, ಒಂದು ಪಾಯಿಂಟರ್ ಅದಕ್ಕೆ ಸ್ಪಿಂಡಲ್ ಅಟ್ಯಾಚ್ ಆಗಿದೆ. ಸ್ಪಿಂಡಲ್ ಎಂಡ್ಗೆ ಒಂದು ಪಿಸ್ಟನ್ ಅಟ್ಯಾಚ್ ಆಗಿದೆ. ಆ ಪಿಸ್ಟನ್ ಏರ್ ಚೇಂಬರ್ ಒಳಗಡೆ ಫಿಕ್ಸ್ ಆಗಿದೆ. ಸೊ ಆಸ್ ಇಟ್ ಇಸ್ ಪಾಯಿಂಟರ್ ಮೂವ್ ಆದ ತಕ್ಷಣ ಏನಾಗುತ್ತೆ, ಈ ಫ್ರಿಕ್ಷನ್ ಸ್ಲೈಡ್ ಆಗುತ್ತೆ. ಪಾಯಿಂಟರ್ ಮೂವ್ ಆದ್ರೆ ಏನಾಗುತ್ತೆ, ಫ್ರಿಕ್ಷನ್ ಸ್ಲೈಡ್ ಆಗ್ತಾ ಇರುತ್ತೆ. ಸೊ ಪಾಯಿಂಟರ್ ವಾಪಸ್ 0 ಬಂದ್ರೆ ಫ್ರಿಕ್ಷನ್ ಮೇಲಕ್ಕೆ ಹೋಗುತ್ತೆ. ಸೊ ಏರ್ ಚೇಂಬರ್ ಒಳಗಡೆ ಪಿಸ್ಟನ್ ಮೂವ್ಮೆಂಟ್ ಏನಿದೆ, ವಿಚ್ ಅಪೋಸಸ್ ದ ಪಾಯಿಂಟರ್ ಮೂವ್ಮೆಂಟ್. ಸೊ ಇಟ್ ಇಸ್ ಕಾಲ್ಡ್ ಅಸ್ ಏರ್ ಫ್ರಿಕ್ಷನ್ ಡ್ಯಾಂಪಿಂಗ್. ಸೊ ಏರ್ ಫ್ರಿಕ್ಷನ್ ಡ್ಯಾಂಪಿಂಗ್ ಅಲ್ಲಿ ಏರ್ ಚೇಂಬರ್ ಇದೆ. ಸೊ ಅದರಲ್ಲಿ ಒಂದು ಪಿಸ್ಟನ್ ಇದೆ. ಸೊ ಈ ಪಾಯಿಂಟರ್ಗೆ ಈ ಪಿಸ್ಟನ್ ಅಟ್ಯಾಚ್ ಆಗಿದೆ. ಸೊ ಪಾಯಿಂಟರ್ ಮೂವ್ಮೆಂಟ್ ಆದಾಗ ಪಿಸ್ಟನ್ ಒಳಗಡೆ ಏರ್ ಚೇಂಬರ್ ಅಲ್ಲಿ ಮೂವ್ ಆಗ್ತಾ ಇರುತ್ತೆ. ಸೊ ಹಾಗಾಗಿ ಅವಾಗ ಏನ್ ಮಾಡುತ್ತೆ, ಇದು ಈ ಪಿಸ್ಟನ್ ಸೊ ಈ ಪಾಯಿಂಟರ್ ಮೂವ್ಮೆಂಟ್ ನ ಅಪೋಸ್ ಮಾಡುತ್ತೆ. ಸೊ ಈ ಪಿಸ್ಟನ್ ಪಾಯಿಂಟರ್ ಮೂವ್ಮೆಂಟ್ ನ ಅಪೋಸ್ ಮಾಡೋದ್ರಿಂದ ಸೊ ಇದರಲ್ಲಿ ಏರ್ ಫ್ರಿಕ್ಷನ್ ಡ್ಯಾಂಪಿಂಗ್ ಕ್ರಿಯೇಟ್ ಆಗುತ್ತೆ. ಸೊ ದಿಸ್ ಇಸ್ ಏರ್ ಫ್ರಿಕ್ಷನ್ ಡ್ಯಾಂಪಿಂಗ್. ಸೊ ನೌ ಇಟ್ ಇಸ್ ಏರ್ ಫ್ರಿಕ್ಷನ್ ಡ್ಯಾಂಪಿಂಗ್. ಲಾಸ್ಟ್ studied about fluid friction. Now it is air friction damping. Here the unit of
measuring instrument, measuring unit. What is it? We are called as pointer. Pointer is a spindle shaft ಇದೆ. ಸೊ ಅದಕ್ಕೆ ವೈನ್ಸ್ ಅಟ್ಯಾಚ್ ಆಗಿದೆ. ಸೊ ಇಷ್ಟು ಯೂನಿಟ್ ನಾವು ಏನು ಮಾಡಿದ್ವಿ, ಫ್ಲೂಯಿಡ್ ಅಥವಾ ಒಂದು ಆಯಿಲ್ ಪಾಟ್ ಅಲ್ಲಿ ಡಿಪ್ ಮಾಡಿದೀವಿ. ಸೊ ಆಯಿಲ್ ಪಾಟ್ ನಲ್ಲಿ ಇರುವಂತಹ ಆಯಿಲ್ ಎಂತದ್ದು, ಹೈ ವಿಸ್ಕಾಸಿಟಿ ಆಯಿಲ್ ಅದು. ಸೊ ಇದರಲ್ಲಿ ಏನಾಗುತ್ತೆ, ನೀವು ಸಪ್ಲೈ ಕೊಟ್ಬಿಟ್ಟು ಏನೋ ಒಂದು ಇನ್ಸ್ಟ್ರೂಮೆಂಟ್ ಅಲ್ಲಿ ಮೆಜರ್ ಮಾಡ್ತಾ ಇದ್ರೆ ಆವಾಗ ಪಾಯಿಂಟರ್ ಮೂವ್ ಆಗುತ್ತಲ್ಲ. ಸೊ ಪಾಯಿಂಟರ್ ಮೂವ್ ಆದಾಗ ಏನಾಗುತ್ತೆ, ಈ ಸ್ಪಿಂಡಲ್ ಕೂಡ ರೊಟೇಟ್ ಆಗುತ್ತೆ. ಸ್ಪಿಂಡಲ್ ರೊಟೇಟ್ ಆದಾಗ ಏನಾಗುತ್ತೆ, ಇದರಲ್ಲಿ ಅಟ್ಯಾಚ್ ಆಗಿರುವಂತಹ ವೈನ್ಸ್ ಕೂಡ ಈ ಒಳಗಡೆ ಫ್ಲೂಯಿಡ್ ಒಳಗಡೆ ಅಥವಾ ಹೈ ವಿಸ್ಕಾಸಿಟಿ ಆಯಿಲ್ ಒಳಗಡೆ ರೊಟೇಟ್ ಆಗುತ್ತೆ. ಸೊ ಅವಾಗ ಏನಾಗುತ್ತೆ, ಸೊ ಆ ರೊಟೇಷನ್ ಏನ್ ಮಾಡುತ್ತೆ, ವಿಚ್ ಅಪೋಸ್ ದ ಮೋಷನ್ ಆಫ್ ದ ಪಾಯಿಂಟರ್ ಅಂದ್ರೆ ಸ್ಪಿಂಡಲ್ ಪಾಯಿಂಟರ್ ಮೋಷನ್ ಈ ಒಳಗಡೆ ಇರುವಂತಹ ವೈನ್ಸ್ ಏನ್ ಮೂವ್ಮೆಂಟ್ ಆಗುತ್ತೆ ಆಯಿಲ್ ಒಳಗಡೆ, ಸೊ ಅದು ಅಪೋಸ್ ಮಾಡುತ್ತೆ. ಸೊ ದಿಸ್ ಆಯಿಲ್ ಅಪೋಸ್ ದ ಮೋಷನ್ ಆಫ್ ವೈನ್ಸ್ ಅಪೋಸ್ ದ ಮೋಷನ್ ಆಫ್ ಪಾಯಿಂಟರ್. ಸೊ ದಿಸ್ ಇಸ್ ದ ಏರ್ ಫ್ರಿಕ್ಷನ್ ಫ್ಲೂಯಿಡ್ ಫ್ರಿಕ್ಷನ್ ಡ್ಯಾಂಪಿಂಗ್. ಸಾರಿ, ದಿಸ್ ಇಸ್ ಫ್ಲೂಯಿಡ್ ಫ್ರಿಕ್ಷನ್ ಡ್ಯಾಂಪಿಂಗ್. ಫ್ಲೂಯಿಡ್ ಫ್ರಿಕ್ಷನ್ ಡ್ಯಾಂಪಿಂಗ್ ಇದು. ಸೊ ಏರ್ ಫ್ರಿಕ್ಷನ್ ಅಲ್ಲಿ ಏನಾಗಿತ್ತು, ಏರ್ ಚೇಂಬರ್ ಇತ್ತು. ಸೊ ಅದ್ರ ಹಿಂದೆ ಎಡಿ ಕರೆಂಟ್ ಅಲ್ಲಿ ಎರಡು ಮ್ಯಾಗ್ನೆಟ್ಸ್ ಅಲ್ಲಿ ಎಡಿ ಕರೆಂಟ್ ಪ್ರೊಡ್ಯೂಸ್ ಆಗ್ತಾ ಇತ್ತು ಡಿಸ್ಕ್ಗೆ. ನೆಕ್ಸ್ಟ್ ಏರ್ ಫ್ರಿಕ್ಷನ್ ಅಲ್ಲಿ ಏರ್ ಚೇಂಬರ್ ಇತ್ತು, ಆಮೇಲೆ ಅದರಲ್ಲಿ ಪಿಸ್ಟನ್ ಇತ್ತು. ಪಿಸ್ಟನ್ ಮೂವ್ಮೆಂಟ್ ಇಂದ ಫ್ರಿಕ್ಷನ್ ಪ್ರೊಡ್ಯೂಸ್ ಆಗ್ತಾ ಇತ್ತು. ಸೊ ಇದರಲ್ಲಿ ಫ್ಲೂಯಿಡ್ ಫ್ರಿಕ್ಷನ್ ಡ್ಯಾಂಪಿಂಗ್ ಇರೋದ್ರಿಂದ ಇದರಲ್ಲಿ ಫ್ಲೂಯಿಡ್ ಒಳಗಡೆ ವೇನ್ಸ್ ರೊಟೇಟ್ ಆಗುತ್ತೆ. ಆವಾಗ ಏನಾಗುತ್ತೆ, ಈ ಫ್ಲೂಯಿಡ್ ಇಂದ ವೇನ್ಸ್ ಇಂದ ಪಾಯಿಂಟರ್ ಮೂವ್ಮೆಂಟ್ ನ ಅಪೋಸ್ ಮಾಡುತ್ತೆ. ಸೊ ದಿಸ್ ಇಸ್ ಕಾಲ್ಡ್ ಫ್ಲೂಯಿಡ್ ಫ್ರಿಕ್ಷನ್ ಡ್ಯಾಂಪಿಂಗ್. So that's it for today. Thank you.